ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡ್ದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಇವತ್ತು ನಮ್ಮ ಮೇಡಮ್ ಅವ್ರ ಕಡೆಯಿಂದ ಮತ್ತೊಂದು ಗಿಫ್ಟ್ ಬಂತ್ರಿ, ಪಾರ್ಸಲ್. ಆರಿಪ ತೊಗೊಳಕತ್ತಾಳ್ರಿ. ಅದು ಅದೇ ಇದ್ದಿರ್ಬೇಕ್ರಿ ಕೋಪ. ಆರಿಫಾಗೊಂದು ಇವು ನಾನು ಕೊಟ್ಟು ಬಿಸ್ಕಿಟ್ ತಿಂದು ರೀ, ಚಾನು ಬಿಸ್ಕಿಟ್ ತಿಂದು ಇವಕ್ಕೂ ರೂಢಿ ಆಗ್ಬಿಟ್ಟವ್ರಿ ಚಹಾ ಬಿಸ್ಕಿಟ್. ನಾವು ಚಹಾ ಹಾಕೊಳ್ಳೋದ್ರಾಗ ನೋಡಿ ಬರ್ತಾವ್ರಿ ಬೇಕುಗಳು, ಅವಕ್ಕೂ ರೂಢಿ ಮಾಡ್ಬಿಟ್ಟಿವ್ರಿ ಚಹಾ ಬಿಸ್ಕಿಟ್. ನಮ್ಮ ಅರಿಪೋಗೋ ಖುಷಿ ಆತ್ರಿಪ್ಪ ಇವತ್ತಾಕಿದು ಅಂತ. ಆಯ್ಕೆ ನೀರು ಅದ್ರಾಗ ಕುಡಿಯಕತ್ತಾವು ಅರಿಪ್ ವರ್ಷಿಯ ಸಂಜೆ ಮುಂದೆ ಹೇಳಿಲ್ಲ ನಾ ಚಾರ ಕುಡಿಯಲ್ಲ ಬೆಳಗ್ಗೆ, ನೀರಾರ ಕುಡಿತೀನಿ. ಅದು ನಿನ್ನ ಕಪ್ ಬಂದವಮ್ಮ, ಓಪನ್ ಮಾಡಿ ತಡ್ರಿ ತೋರಿಸ್ತೀನಿ ರೀ. ಇವತ್ತು ಆರಿಫ್ ಅಂದ್ಕೋ ಇದು ಬಂತು ನೋಡ್ರಿ, ಕಪ್ಪು ಕಳಿಸ್ಯಾರಮ್ಮ ನಂದಿನಿ ಮೇಡಮ್ ಅವ್ರಿ. ನನಗಿದು ಫೋಟೋ ಕಳಿಸ್ಯಾರಿ, ಅದು ಮಕ್ಕದ್ರಿ. ಅರ್ಶಿಯಾಗ ಒಂದು ಕಪ್ ರೀ, ಮತ್ತು ಆರಿಫಾಗ ಒಂದು ಕಪ್ ರೀ. ಕಲರ್ ಚೆನ್ನಾಗಿಲ್ಲ ಇದು. ವಾವ್, ನೋಡ ಏನಂತೈತದ. ಕಿಚನ್ ಕೊಡಿಲಿ. ಹ್ಯಾಪಿ ಬರ್ತ್ಡೇ ಟು ಯು. ಹೌದನಾ? ನಾನು ನೀಟ್ ಇಂಗ್ಲೀಷ್ ಕಲ್ತೀನಿ ತಗೋ. ಹ್ಯಾಪಿ ಬರ್ತ್ಡೇ ಟು ಯು. ಚೆನ್ನಾಗಿತ್ತು ನೋಡು. ಥ್ಯಾಂಕ್ ಯು ರೀಪ್ಪ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಭಾಳ ಅಂದ್ರೆ ಭಾಳ ಚೆನ್ನಾಗದವ್ರಿ ಕಪ್ರಿ. ಅರ್ಧ ಚರಿಗೆ ನೀರು ಹಿಡಿತಾವು ಇವು. ದೊಡ್ಡದು ಕುಡಿತಿದ್ರು ಹಂಗದ ನೋಡು. ಈಗ ನಾವು ನಮ್ಮ ಮನೆಯೊಳಗೆ ನೋಡಕತ್ವಿ. ನನಗೆ ಇದ್ರ ಬಳಿ ಗಿಡಿ ಎಲ್ಲ ಕಟ್ ಕಳ್ಸ್ಯಾರಲ್ಲ, ನಿಮಗೆ ಸರ ಕಟ್ ಕಳ್ಸಿದ್ರು. ನಮ್ಮ ಮೇಡಮ್ ಅವ್ರ ಕಡೆಯಿಂದ ಗಿಫ್ಟ್ ಭಾಳ ಬಂದವ್ರಿಪ್ಪ. ಖುಷಿ ಆಯ್ತು ರೀ ಮೇಡಮ್ಮ ನೋಡಿದನ. ಇದು ಡಿಸೈನ್ ಚಂದ ಐತೆ ನೋಡ್ರಿ ಇದು. ಆದ್ರೆ ನನ್ನ ಸ್ಪೆಷಲ್ ಗಿಫ್ಟ್ ನೋಡ್ವಾ. ನಿಮ್ಮದು ಸ್ಪೆಷಲ್ ಇಲ್ಲ ಅಂತ ಯಾರಂದ್ರೆ. ನಂದು ಅಲ್ಲಿ ಇದ್ರಿಗೆ ಹಾಕಿದ್ದು ಹಿಂಗೆ ನೋಡಿದ್ರೆ ಸಾಕು ಮಕ್ಕನ ಕಾಣಿಸ್ತೈತಿ. ಟಿವಿ ನೋಡಕತ್ನಂದ್ರೆ ಫೋಟೋ ಇದ್ದಿಲ್ಲ ಅದು. ಮರಿ ಸಂಬಂಧ ಮಾಡಾಕೈತೆ, ನಾನು ಹೊಟ್ಟೆ ಹಸ್ತು ಮಾಡಾಕೈತೆ ಬಿಡ್ರಿ. ಅದು ಬಿಸ್ಕಿಟ್ ತಿಂದೈತಿ ರೀ. ಈಗ ಬಿಸ್ಕಿಟ್ ಹಾಕೈತಿ, ಮರಿ ಹುಡ್ಕಾಕೈತೆ. ಎಲ್ಲೋದವು ಮ್ಯಾಗ ಹೋಗ್ಯವ ಏನೈತೆ ಅವು. ತೆಗೆದು ಬಿಡು ಕಡೆಗೆ. ಅಂದು ಯಾಕೆ ಮತ್ತೆ ಪ್ಯಾಕ್ ಮಾಡ್ತಿದ್ದಿ? ತಕೊಂಬಿಡ್ರಿ. ಏನು ಹಿಡಿದೀಯ ತೆಗೆದು? ಅದ್ರಾಗ ಹಾಕಿಟ್ಬಿಡ ಹಂಗಾದ್ರೆ ಒಲಿ. ನಾಳೆ ಮದುವೆ ಕಟ್ಕಸ್ತೀವಿ ಅದನ್ನು. ಹೊಡಿತಾವ. ಆಯ್ಕೆಲ್ಲ ಫ್ರಿಜ್ಜಿನ ಮ್ಯಾಗ ಇಟ್ಟಿಗಡ್ರಿ ನಮ್ಮ ಮರ್ಷಿ ಅದನ್ನ ಕೊಪ್ಪ. ಏನು ಮಾಡತ್ತಿ ಮಮ್ಮಿ? ನಾನು ಟೊಮೆಟೊ ಬಿರಿಯಾನಿ ಮಾಡ್ತೀನಿ. ಟೊಮೆಟೊ ಬಿರಿಯಾನಿ ಮತ್ತು ಅತೈತೆ ಕುದ್ಯಾಕಾಗದೆ. ಅದ್ರೊಳಗೆ ಬೇಕಂದ್ರೆ ಟೊಮೆಟೊ ಬಿರಿಯಾನಿ ಒಳಗೆ ಬೇಕಂದ್ರೆ ಚಿಕನ್ ಹಾಕೋಬೋದು, ಬೇಡ ಅಂತ ಅಂದ್ರೆ ತತ್ತಿನ ಹಾಕೋಬೋದು. ಬೇಡಪ್ಪ ನಮಗೆ ಇಷ್ಟ ಇರಲಿ ಅಂತಂದ್ರೆ ಅಷ್ಟ ಸೇರೋದ್ರೊಳಗೆ ಬಿಡ್ಬೇಕು. ಅದ್ರೊಳಗೆ ತತ್ತಿ ಆಗಲಿ ಅಥವಾ ಚಿಕನ್ ಹಾಕಿ ನಾವು ಇನ್ನೊಂದು ಸ್ವಲ್ಪ ಅದ್ರೊಳಗೆ ಇದು ಮಾಡಿದ್ವಿ ಅಂದ್ರೆ ಮಿಕ್ಸ್ ಮಾಡಿದ್ವಿ ಅಂದ್ರೆ ಸಖತ್ ಟೇಸ್ಟ್ ಆಗುತ್ತೆ ಅದು. ಹೌದಾ? ಆ ಥರ ನಾನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಅಂದು. ಒಂದು 4 ತತ್ತಿ ಅದಾವ ಹಾಕಿಬಿಡ್ತೀನಿ ಅವನು. ಆಯಿತು. ಇವು ಮೊದಲು ತತ್ತಿ ಕುದಿಲಿ ಅಲ್ಲಿ ಮಟ್ಟ ಒಂದು ಸ್ವಲ್ಪ. ಇವು ತತ್ತಿ ಕುದಿಯೋ ಮಟ್ಟ ಅಂದ್ರೆ ಸ್ವಲ್ಪ ಬೆಸಿಗೆ ಅದೈತಿ ಹೆಚ್ಚಿಕೊಡ್ತೀನಿ, ಯಾಕಂದ್ರೆ ಅಮ್ಮ ಉಣ್ಣಲ್ಲಿ ಉಣ್ಣ. ಹೌದಿಲ್ಲ? ಅದಕ್ಕೆ ಅವ್ರಿಗೆ ಮೆತ್ತೊಂದು ಅನ್ನ ಪಲ್ಯ ಅದು ಮಾಡೋಣ. ಆಯಿತು. ಸ್ವಲ್ಪ ಬೆಸಿಗೆ ಹಚ್ಚಿರ. ಇಲ್ಲ ಯಾರಿಪ್ಪ ಇದು ಟೊಮೆಟೊ ಹಣ್ಣು ಸಾರು ಮಾಡೋಕೆ ಮಿಕ್ಸಿ ಮಾಡ್ಕೊಂಡ್ಲ ರೀ. ಮುದ್ದೆ ಮಾಡಬೇಕು ಅಂತಂದಿತ್ತು. ಈಗ ಕಡ್ಲಿ ತಂಬಳಿ ಮುದ್ದೆ ಉಣ್ಣಾಗೈತೆ ಅಂತಾರೆ ನಮ್ಮ ಆರಿಪಗನು. ಅವ ನಾನಿಯರು ಮಾಡ್ತಾರಲ್ಲ ಹಂಗೆ ಮಾಡಂತಂದು ನಾನೇ ಅದಕ್ಕಿನ್ನ ಬಲ ಮಾಡ್ತೀನಿ ನಾನು ಅಂತಂದೆ.
ಚಲೋ ಆಗಿತ್ತು. ಆದರೆ ಈಗ ಸಹ ನಾನು ಕರ್ಕೊಂಬರೋಕೆ ಹೋಗ್ಬೇಕಲ್ಲಮ್ಮ, ನೀನ ಮಾಡಿಬಿಡು. ಹ್ಞೂ ಹೌದನ? ಆಟೋದ್ರ ಹೋಗ್ರಮ್ಮ, ನನಗೂ ಬಾನ ಆ ಥರ ಹೋಗ್ಬರ್ತೀನಿ ತೊಗೊಂಬತ್ತ. ಒರೆಸದ್ನ ಸ್ವಚ್ಛಗೆ ಅಷ್ಟು ಗ್ಯಾಸ್ ಕಟ್ಟೆ ಸ್ವಚ್ಛ ಮಾಡಿರ್ತೀನಿ. ಆಗಿಂದಾಗ ಒರೆಸ್ಕೊಳ್ಳೋದೇ ಇಲ್ರಿ ಇವರು. ಆಗಿಂದಾಗ ಒರೆಸ್ಕೊಂಡ್ರೆ ಎಷ್ಟು ಸ್ವಚ್ಛ ಇರ್ತೈತಿ. ಇಬ್ಬರು ಹಂಗದಾರ, ಅಕ್ಕನ ಹಂಗದ, ತಂಗಿದ ಅಂಕ ನೋಡಕ್ಕೆ ಬಿಡ್ರಿಪ್ಪ ನಾನು. ಆಕಿ ಏನು ಮಾಡ್ತಾಳ್ರಿ ಎಲ್ಲ, ಆದ್ರೆ ಆಕಿಗೆ ಜಗ್ಗ ಸಾಮಾನು ಬೇಕ್ರಿ, ಎಲ್ಲ ತುಂಬಿಸ್ಬಿಡ್ತಾಳ್ರಿ ಗ್ಯಾಸ್ ಕಟ್ಟೆ ಎಲ್ಲ. ಹಂಗೆ ರೀ ಆಕಿದು. ಈಕೆ ಮತ್ತು ಸಾಮಾನು ಕಡಿಮೆ ಇರ್ತಾವೆ, ಆದ್ರೆ ಒಂದು ಸ್ವಲ್ಪ ಬಿದ್ದಿದ್ದು ಎದ್ದದ್ದು ಒರೆಸ್ಕೊಳಲ್ರಿ ಈಕೆ. ಹೌದು ನೋಡುವ. ನಾನು ಇದು ಮಾಡ್ಬೇಕಂದೆ, ಟೊಮೆಟೊ ಹಣ್ಣಿಂದು ಬಿರಿಯಾನಿ, ಟೊಮೆಟೊ ಬಿರಿಯಾನಿ ಬಂದ್ ಮಾಡ್ತೀನಿ ತಗೋ. ಟೊಮೆಟೊ ಹಣ್ಣಿನ ಬಿರಿಯಾನಿ ಮಾಡ್ತೀನಿ ತಗೋರ್ಬಾ, ನಂಗೆ ಅದನ್ನ ತಿನ್ನಂಗಾಗೈತಿ ಇವತ್ತು. ಅದನ್ನ ವಾಪಸ್ ಬಂದು ಮಾಡ್ತೀನಿ ತಗೋ ನಾನು. ಹಾಂ ಹೋಗಿ ಆಟೋದ್ರಿಗೆ ಫೋನ್ ಹಚ್ಚಿದ್ದೆ, ಬರ್ತಾರಂತ ಈಗ ಅವರು. ಅಂದ್ರೆ ಈಗ ಹಿರಿಯರ ಹಬ್ಬ ಐತಿಮ್ಮ ನಮ್ದು. ಆ ಹಿರಿಯರ ಹಬ್ಬದ್ದು ಹೊಸ್ತಾಗಿ ಮದುವೆ ಆದರೂ ಓದ್ಕಿ ಕೇಳಂಗಿಲ್ಲ ಅದನ್ನು, ಹಾಗಾಗಿ ಕರ್ಕೊಂಬರ್ದಿರೈತಿ. ಹೋಗಿ ಕರ್ಕೊಂಬರೋದು ಈಗ ಆಕಿಗೆ. ನಾವಂತ ಏನ್ರಿಪ್ಪ ಒಬ್ರು ಹಾಕೊಂಡು ಹೊಂಟು ಬಿಡೋದೀಗ. ಕಾಪಿ ಮಾಡ್ತೀಯಾ? ಕಾಫಿ ಪುಡಿ ಅಂತ ಮಾಡಿದ್ದೆ ನಾನು. ಅದು ಹಾಲು ಅವ್ನು ಎತ್ತಿ ಬಿಡು, ಬೆಕ್ಕಿ ಹಾಕುಂದ್ರೆ ನೋಡಿ ಹಾಲು ಹಾಲು ಇಲ್ಲ ಅಂತ ನಿನ್ನ ರಾತ್ರಿ ತರ್ಸಾರ. ಅವ್ನು ಬೆಕ್ಕೆಲ್ಲ ಮೇಲೆ ಹಾಕಿ ಚಿಲ್ಕ ಹಾಕಿ ಬಂದ್ಬಿಟ್ಟಿದ್ದೇನ ಅವನ್ನ. ನಾ ತಗೊಬಂದಿನಿ ಚಿಲ್ಕ. ಮತ್ತೆಲ್ಲ ಒಳ್ಳೆಯದು ಬೇಕು ಬೇಡ, ಒಳಗ ಏನಂತ ತಿನ್ಬೇಕವ ಅಲ್ಲಿ. ನಾಯಿ ಏನು ಬಾಯಿ ಹಾಕ್ತಾವು. ಆತನ ಟಮಾಟಿನ ಸಾರು ಸಾಸಿ ಜೀರಿಗೆ ಕೊಟ್ಟು ಏನು ಹಾಕಿದ್ದೆ ಟಮಾಟಿನ ಸಾರಿಗೆ? ಸ್ವಲ್ಪ ಒಣ ಕೊಬ್ಬರಿ ಹಾಕ್ಯಾಡ್ರಿ, ಹಸಿ ಕೊಬ್ಬರಿ ಇದ್ರೆ ಹಾಕ್ಬೇಕ್ರಿ. ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಮೆಣಸಿನ್ಕಾಯಿ ಹಾಕಿ ಮಸ್ತ್ ಆಕೈತಿ ಟೊಮೆಟೊ ಹಣ್ಣಿನ ಸಾರು. ಟೇಸ್ಟ್ ಆಕೈತಿ. ಸಬ್ಬಸ್ಗಿ ಪಲ್ಯ ಆತ ನೋಡ್ರಿ. ನಾನು ಆ ಮಕ್ಕಳು ಹೋಗಾಕತ್ತೀವಿ. ನಮ್ಮ ಸಹನಾರನ್ನ ಹುಟ್ಟಿ ನಮ್ಮ ಸಹನಾರನ್ನ ಈಗ ನಾವು ಖುಷಿ ಆಗತ್ರಿಪ್ಪ. ಹೋಗಿ ಕರ್ಕೊಂಡು ಬರಾಕತ್ತೀರಮ್ಮ, ಮೊಮ್ಮಗಳು ಕರ್ಕೊಂಡು ಮಾಡ್ರಮ್ಮ. ಖುಷಿ ಆಕೈತಿ ಮದುವೆ ಆಯ್ತು, 2 ಸಲ ಹೋಗಿ ಬಂದ್ರಿ. ಅಷ್ಟು ಖುಷಿ ಆಗತ್ತೈತಿ. ಸಿದ್ದಪ್ಪ ಜನ ಆಸೆ ಮಾಡ್ತಿಲ್ಲ ನನ್ನ ಅದು ಸಾಕು ಆಯ್ತು. ನಾವಿಲ್ಲಿ ನಮ್ಮ ಸಹನಾರ ಮನೆಗೆ ಬಂದಿರಿಪ್ಪ. ನಮ್ಮ ಸಹನಾರ ಅತ್ತಿಯವ್ರು ಭಾಳ ಗಳಿಬಿಳಿರಿ. ಅವ್ರು ಬರೋದ್ರೊಳಗೆ ಅಂದ್ರೆ ನೋಡ್ರಿ ತತ್ತಿ ಸಾರು ಮಾಡ್ಸಿರಿ, ಅನ್ನ ಮಾಡ್ಸ್ಯಾರ್ರಿ. ಅವರು ಬ್ಯಾಡ್ರಿಪ್ಪ ಏನಂತ ಹೇಳಿದ್ರು ಕೇಳ್ಬೇಕ್ರಿ ಅವರು. ಊಟ ಮಾಡ್ಕೊಂಡು ಹೋಗ್ರಿ ಅಂಥೇಳಿ ಅಂತ ಕೇಳ್ಬಲ್ರಿಪ್ಪ ಅವರು. ಈಗ ಮತ್ತೆ ಊಟ ಮಾಡ್ಲಾರ್ದ್ರೆ ನಮ್ಮ ಸಹನ ಕಳ್ಸಲ್ರಿ. ಈಗ ಅವ್ರು ಸ್ವಲ್ಪ ಊಟ ಮಾಡಿ ಕರ್ಕೊಂಡು ಹೋಗ್ಬೇಕಂತೆ ಕೂತ್ಕೊಂಡು ನೋಡ್ರಿ. ನಾವಿದೆ ಇಷ್ಟೊತ್ತ ನಾನು ಅವ್ರ ಕೂಡ ಮಾತಾಡ್ಕೊಂತ ಕೂತ್ಕೊಂಡ್ರಿ. ನಮ್ಗೆ ಟೈಮ್ ಹೋಗಿದ್ದಾಗ ಗೊತ್ತಾಗಿಲ್ಲ, ಹೆಂಗೆ ಹೋಯ್ತು ಅನ್ನೋದಾಗ ಗೊತ್ತಾಗಿಲ್ಲ ಟೈಮ್ ರೀ. ಈಗ ಊಟಕ್ಕೆ ಹಾಸಾಕತ್ತ ನಮ್ಮ ಸನ ಅಡುಗೆ ಅದು ಆದ ಫಾಸ್ಟ್ ರೀ. ಆದ್ರೆ ಅಡುಗೆ ಆಗಲಿಗೆ ಅವ್ರಿಗೆ ಬಂದಿರಿ. ನಾವು ಸನ ಕರ್ಕೊಂಡು ಸನನ್ನ ಅಮ್ಮ ಬಿಟ್ಟು ಬರ್ತಾರೆ. ನಾನು ನಮ್ಮ ಮನೆ ಕಡೆ ಹೇಳಿದ್ದೀರಿ. ಈಗ ನೀವು ಬಿಟ್ಟು ಬರ್ರಿಮ್ಮ. ಹೋಗ್ಬರ್ತೀನಿ ನೋಡಿ ಸನ ನಾನು. ಬರ್ತೀನಿ ಅಣ್ಣಾರು, ಹೋಗ್ಬರ್ತೀನಿ ನೋಡ್ರಿ. ನಮ್ಮ ಅಣ್ಣಾರು ಭಾಳ ಚಲೋ ಅದಾರಿಪ್ಪ. ಅಂದೇರಿ ನಾನು ಮನೆಗೆ. ಅರ್ಶಿಯ ಬಂದ್ಲಾ? 5 ಗಂಟೆಗೆ ಬರ್ತೀನಿ, 4 ಗಂಟೆಗೆ ಬರ್ತೀನಿ ಅಂದ್ಲಕ್ಕಿ. ಮಾಡಿಲ್ಲನ? ಹಾಂ ಚಲೋ ಆಯ್ತು ಬಿಡು. ಹಾಂ ಸಣ್ಣ ಅದಾವ. ನೀ ಅಡಿಕೆಲಿ ತಗೋರ ಮೊದಲು. ಎಲ್ಲರೂ ಆರಾಮದಾರ ಅವ್ರು. ಜಂಪರ್ ಪೀಸ್ನೊಳಗೆ ಅಡಿಕೆಲಿ ಇಟ್ಕೊಟ್ಟಾರಿ. ನಗತ್ತಾವ್ರಿ ಹುಡುಗ್ರಿ. ಅಡಿಕೆಲಿ ಅಂತಂದ್ರೆ ಮತ್ತೆ ಇಷ್ಟು ಹಲ್ಲು ಮಾಡ್ಕೊಂಡು ಕುಂದ್ರಬೇಕಲ್ಲ. ನಮ್ಮ ಅಮ್ಮ ಕೊಟ್ಟು ರೂಢಿ ಮಾಡಿಬಿಟ್ರಿ ಮೊಮ್ಮಕ್ಳಿಗೆ ಎಲ್ಲವಕ್ಕೂ. ಅಡಿಕೆಲಿ ಅಂದ್ರೆ ಹಂಗೆ ಮೂಗು ಕೊಯ್ಸ್ಕೊಂತಾರ ನೋಡ್ರಿ. ಹ್ಞೂ ಮತ್ತೆ ಏನು ಸೀರೆ ಹೌದನ? ಮೊನ್ನೆ ಧಾರವಾಡದವ್ರು ತೊಗೊಂಡಿದ್ರ ಅವ್ರು ಮತ್ತೆ ಯಾರು ತೊಗೊಂಡೋದ್ರ? ಅವ್ರು ರೇಷ್ಮೆ ಸೀರೆ ತೊಗೊಂಡೋದ್ರನ ಈ ಸಲ? ರೇಷ್ಮೆ ಸೀರೆನ ಇದು ಒಯ್ದ್ರ ಅವ್ರ ಇಂಗ್ಲಿಷ್ ಕಲರ್. ಅದ ಕಲರ್ ಒಂದು ಒಯ್ದ್ರ, ಮತ್ತ ಅದು ಕಪ್ ಗ್ರೀನ್ ಇತ್ತಲ್ಲ ಇನ್ನೊಂದು ಅದು ಒಯ್ದ್ರ. ಸ್ಟೋನ್ ಇಲ್ದ ಮಡಿ. ಚಲೋ ಆತ್ ಬಿಡ. ಅಯ್ಯವ್ವ ನಮ್ದು ಏನಾತ, ನಾವಲ್ಲಿ ತತ್ತಿ ಸಾರು ಅನ್ನ ಅದೆಲ್ಲ ಮಾಡಿಸಿದ್ರು ಸನ ರತ್ತಿಯರು. ಉಂಡೋಕಾರ ಅಂತೇಳಂದು ನಾವು ಊಟ ಮಾಡಿ ಬಂದೀವಿ ಅಲ್ಲೇ.
ಮಾಡ್ಕೊಡಿ ತಗೋ ಆದ್ರೆ ನಿಮ್ಗೆ ಒಂದಿಟ್ಟು ಹಾಂ ಅದನ್ನ ಸ್ವಲ್ಪ ಮಾಡಿ ತಿಂದ್ವಿ ಹೊಟ್ಟೆ ತುಂಬ್ತ ಆದ್ರೂ ಸ್ವಲ್ಪ ಮಾಡು ಹ್ಞೂ ಸ್ವಲ್ಪ ಉಂಡೇವಿ ನೀ ಬಂದು ಮಾಡ್ತೆ ಅಂತೇಳಿ ಆಯ್ತು ಮಾಡ್ತೀನಿ ಮಮ್ಮಿ ಮತ್ತೆ ಮಾಡತ್ರಿ ಅದ ಸ್ವಲ್ಪ ಉಂಡೆ ಬಂದ್ಮೇಲೆ ಮತ್ತು ನಾನು ಬೆಳಗ್ಗೆ ಇದ್ದಲ್ಲಿ ಮಾಡ್ಬೇಕಂತ ನಾ ಇದು ಮಾಡಿದ್ನಲ್ಲ ಅದನ್ನು ಹಾಗಾಗಿ ಮಾಡಕತ್ತೀನಿ ಅದಕ್ಕೆ ಉಳ್ಳಾಗಡ್ಡಿ ಬಂದೀನಿ ಉಳ್ಳಾಗಡ್ಡಿ ಫ್ರೈ ಮಾಡೋಣ ಎಣ್ಣೆ ಬಿಸಿ ಟೊಮೆಟೊ ಹಣ್ಣು ಬಿರಿಯಾನಿ ಅಂದ್ರೆ ಟೊಮೆಟೊ ಹಣ್ಣು ಬೇಕಲ್ಲ ಒಂದು ಪಾವು ಕೆ ಜಿ ಅಷ್ಟು ಟೊಮೆಟೊ ಹಣ್ಣು ಅಂದ್ರೆ ಸ್ವಲ್ಪ ಮಾಡಕತ್ತೀನಿ ನಾನು ಅಂತಂದು ಬಿರಿಯಾನಿ ಸ್ವಲ್ಪ ಮಾಡಕತ್ತೀನಿ ಅಂತಂದು ಅದು ಆಮೇಲೆ ಮೆಣಸಿನ್ಕಾಯಿ ಹಚ್ಚಿಟ್ಕೊಂತೀನಿ ಕೊತ್ತಂಬರಿ ಹಚ್ಚಿಟ್ಕೊಂತೀನಿ ಈ ಉಳ್ಳಾಗಡ್ಡಿ ಕರಿಯೋಣ ಹಾಂ ಗೋಲ್ಡನ್ ಕಲರ್ ಬರೋರ್ಗು ಇದು ನೋಡ್ರಿ ಇದು ಉಳ್ಳಾಗಡ್ಡಿ ಫ್ರೈ ಆಗಕತ್ತೀರಿ ಈ ಕಡೆ ನೀರು ಇಟ್ಟಿದ್ರಿ ನಾನು ಅಂದ್ರೆ ಅನ್ನಕ್ಕೆ ಇಡ್ಬೇಕು ಅನ್ನ ಕುದಿಯಕ್ಕೆ ಇಡ್ಬೇಕು ಒಂದು 50% ಅಂತ ಅಂದ್ರೆ ಅದಕ್ಕೆ ನೋಡಿ ಸ್ವಲ್ಪ ಚಕ್ಕಿ ತೊಗೊಂಡಿರಿ ಒಂದು 3 ಏಲಕ್ಕಾಯಿ ಸಾಜೀರಿಗೆ ಮತ್ತು ಲವಂಗ ಕಾಳು ಮೆಣಸು ತೊಗೊಂಡಿರಿ ಪಲಾವ್ ಎಲೆ 2 ಮೆಣಸಿಗೆ ಹಾಕಬೇಕು ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಮತ್ತು ಪಲಾವ್ ಎಲೆ ಒಂದು ಹಾಕೊಳ್ತೀನಿ ಅದಕ್ಕೆ ಒಂದಾದ್ರೆ ಸಾಕು ಪಲಾವ್ ಎಲೆ ಸಾಕು ಇಷ್ಟು ಇದು ನೀರೊಳಗೆ ಹಾಕಬೇಕು ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ತೀನಿ ರೀ ಅದಕ್ಕೆ ಇದು ಉಳ್ಳಾಗಡ್ಡಿ ನೋಡಿರಿ ಗೋಲ್ಡನ್ ಕಲರ್ ಬರೋಕತ್ತು ಇದ್ರೊಳಗೆ ಗ್ರೇವಿ ಮಾಡಿಬಿಡ್ತೀನಿ ರೀ ಸ್ವಲ್ಪ ಎಣ್ಣೆ ತಕ್ಕೊಂಡು ಈ ಬಾಳಿಗೆ ಒಳಗನ ಇನ್ನೊಂದು ಚೂರು ಫ್ರೈ ಆದ್ರೆ ಸಾಕು ಮತ್ತು ಹೊತ್ತಿ ಬಿಡ್ತಾರೆ ಹೊತ್ತಿಸ್ಬಾರ್ದವ್ನು ಚಲೋ ಆಗಂಗಿಲ್ಲ ಇವಾಗಲೇ ನೀವೊಳಗೆ ಟಮಾಟೆ ಹಣ್ಣು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಕೊಳತ್ತೀರಿ ಸ್ವಲ್ಪ ಮೆತ್ತಗಾಗ್ಬೇಕ್ರಿ ಇವು ಟಮಾಟೆ ಹಣ್ಣು ಹೋದಲ್ಲ ಮಮ್ಮಿ ಆಮೇಲೆ ಮತ್ತೆ ಏನು ಹಾಕ್ತಾರಂತೇಳಿ ನೋಡೋಣ್ರಿ ನಮಗೂ ಗೊತ್ತಿಲ್ಲ ರೆಸಿಪಿ ಮುಂದಿಂದ ಗೊತ್ತಿಲ್ಲ ಮಾಡಿ ನೋಡಿ ಹೆಂಗೈತಿ ರೆಸಿಪಿ ನಾವೇನು ಮಾಡ್ತೇವೆಲ್ಲ ಟೇಸ್ಟ್ ಆಗಿರ್ತಾವಲ್ಲ ಚಲೋ ಅನಿಸಿರ್ತದೆ ನಮ್ಮ ವರ್ಷ ಮಾಡಿದ್ರೆ ಟೇಸ್ಟ್ ಆಗಿರ್ತಾರಿಪ್ಪ ಆರಿಪ ಮಾಡಿದ್ವಂತ ಟೇಸ್ಟ್ ಆಗಿರ್ತದೆ ಯಾಕಂದ್ರೆ ಅರ್ಧ ಮಾಡಿದ್ರೆ ನಾ ಅರ್ಧ ಮಾಡಿರ್ತೀನಲ್ರಿ ಅವ್ರ ಬಂದಿದ್ರು ಅಂಟಿ ಅವ್ರು ಬಂದಿದ್ರಲ್ಲ ಕೇಳತ್ತಿದ್ರವ್ರು ನಿನ್ನ ಮದುವೆ ಯಾವಾಗ ಅಂತಂದ್ರ ಇಲ್ಲಿ ಬಿಡ ಅಂಟಿ ಇನ್ನ ಅಂತಂದೆ ನಾನು ನೀ ಬಿರಿಯಾನಿ ಮಾಡೋದು ಕಲಿತದ ಮ್ಯಾಗ ಅಂತಲ್ಲ ನಿನ್ನ ಮದುವೆ ಅಂತ ಹೇಳಿ ಹೇಳಿದ್ರ ಅವ್ರು ನಮ್ಮ ಮಮ್ಮಿಗೆ ಬುದ್ಧಿಲ್ ತಗೋರಿ ಹಂಗ ಹೇಳ್ತಾರ ಅವ್ರು ಸುಳ್ಳ ಅಂತ ಹೇಳಿದೆ ಎಲ್ಲ ಮಾಡಕ್ ಬರ್ತೈತಿ ನನಗಂತ ಹೇಳಿ ನಾನು ಹಂಗ ಅಂದೆ ಬಿಡು ಮಮ್ಮಿ ಅವ್ರು ಕೇಳಿದ್ರ ನಕ್ಕೊಂತ ಕೇಳಿದ್ರು ಅವರು ಪಾಪ ನಿಂಗೆ ಬಿರಿಯಾನಿ ಮಾಡಕ್ ಬಂದಂಗ ಅಂತಲ್ಲಪ್ಪ ನಿನ್ ಮದ್ವಿ ಅಂತ ಹೇಳಿ ಸುಮ್ಮನೆ ಜೋಕ್ ಮಾಡಿದ್ದು ಬೇಕಾದ್ರೆ ಮಾಡ್ತೀವಿ ಇಲ್ಲದ ತರಿಸ್ಕೊಂತೀವಿ 150 ರೂಪಾಯಿ ನೋಡ್ರಿಪ್ಪ ಮಾರಿಪ್ಪ ಗಟ್ಟಿರಿ ಒಂದ್ ಪ್ಲೇಟ್ ನೋಡ್ರಿ ಬೇಕಂದ್ರೆ ಮಾಡ್ತಾ ಅಂತ್ರಿ ಬೇಡಾದ್ರೆ ತರಿಸ್ಕೊಂತ ಅಂತ ನೋಡ್ರಿ ಹಂಗೆ ಒಳಗ್ರಿ ಉಪ್ಪು ಹಾಕಿದ್ರಿ ಮತ್ತೀಗ ಒಂದು ಸ್ವಲ್ಪ ಇಲ್ಲಿ ಅದಕ್ಕೆ ಮಸಾಲೆ ಅದೆಲ್ಲ ಹಾಕಿ ಇವಾಗ ಇದ್ರ ಉಳ್ಳಾಗಡ್ಡಿ ಫ್ರೈ ಆಗಿದ್ದು ಗರಂ ಮಸಾಲ ಧನಿಯಾ ಪುಡಿ ಉಪ್ಪು ಅರಶಿನ ಖಾರ ಎಲ್ಲ ಹಾಕಿ ನೋಡಿ ಸ್ವಲ್ಪ ಬಿರಿಯಾನಿ ಮಸಾಲ ರೀ ಹಾಕಿ ಅರ್ಶಿನ ಪುಡಿ ಹಾಕಿ ಚಲೋ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ ನಾ ಈಗ ಒಂದು ಹನಿನ ನೀರು ಹಾಕನ್ರಿ ಇದಕ್ಕಂದ್ರೆ ಟಮಾಟಿನ ಸ್ವಲ್ಪ ಮೆತ್ತಗಾಗ್ಬಿಡ್ತಾರೆ ಇನ್ನು ಮೆತ್ತಾಗ್ಯಾರಿ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಎಷ್ಟು ಜನ ಮಾಡತ್ ನೋಡ್ರಿ ಇಷ್ಟ ಇಲ್ಲೇ ತತ್ತಿ ಗ್ರೇವಿ ರೆಡಿ ಆತ್ರಿ ನಮ್ದು ಬೇಕಂದ್ರೆ ಹಾಕೋಬಹುದು ತತ್ತಿ ಇಲ್ಲ ಹಾಕೋಬಹುದು ಬ್ಯಾಡ ಅಂತ ಹೇಳಿದ್ರೆ ಟೊಮೆಟೊ ಅಷ್ಟೇ ಐತಲ್ ಗ್ರೇವಿ ಅದಷ್ಟ ಇದ್ರನ್ನ ಭಾಳ ಟೇಸ್ಟ್ ಐತಿ ಅಕ್ಕಿ ಹಾಕೊಂಬರ್ತಾರೆ ಇದು ಕುದಿಯೋ ತತ್ತಿಗಲ್ಲಿ ನೀರು ಕುದ್ದೈತಿ ಇವಾಗ ಇಲ್ಲಿ ಅಕ್ಕಿ ತೊಳೆದು ಹಾಕಿದ್ದಾರೆ ಇವಾಗ ಒಂದು ಎಷ್ಟು ಪರ್ಸೆಂಟ್ ಮಮ್ಮಿ ಒಂದು 50% ಕುದ್ರೆ ಸಾಕು 50% ಕುಟ್ಟದ್ ಸಾಕ್ರಿ ಕುದ್ರೆ ಸಾಕು ಈಗ ಕುದಿದ ಮತ್ತು ಅಳಿಬಿಡ್ಬೇಕಲ್ಲ ಮತ್ತು ಗ್ರೇವಿ ಅದೆಲ್ಲ ಹಾಕಿ ಹಾಗಾಗಿ ಸ್ವಲ್ಪ ಜಲ್ದಿನ ಇದು ಮಾಡ್ಬೇಕು ಮೊದಲ ತೆಗೆದುಬಿಡ್ಬೇಕು ಅದನ್ನು ಇಲ್ಲಿ ರೈಸ್ ರೆಡಿ ಆದ್ರಿ 70% 50% ಅಕ್ಕಿ ರೆಡಿ ಆಗೈತೆ 20% ನೀರು ರೆಡಿ ಆಗಿ ನಾ ಏನು ರೆಡಿ ಆಗಿಲ್ವಾ ರೆಡಿ ಆದ್ರೆ ಹಿಂಗಿರ್ತೀನಿ ಈಗ ಇದಕ್ಕೆ ಅರ್ಧ ಅನ್ನ ಹಾಕೋಣ ಇದಕ್ಕೆ ಕೆಳಗೆ ನಡಕ್ಕೆ ಅದು ಗ್ರೇವಿ ಹಾಕೋಣ ಆಮೇಲೆ ಅನ್ನ ಹಾಕಿ ಸ್ವಲ್ಪ ಡೆಕೋರೇಟ್ ಮಾಡಿ ಇಟ್ಬಿಡಮ್ ಲೇಯರ್ ಬಿರಿಯಾನಿ ಹೆಂಗೆ ಹಂಗೆ ಮಾಡಿಬಿಡಮ್ ಅದ್ರ ಸ್ವಲ್ಪ ತುಪ್ಪ ಹಾಕ್ಲಂಗೆ ಕೆಳಗೆ ಇದೇನು ತುಪ್ಪ ಏನು ಕರಗೈತೇನಿಲ್ಲ ಅದು ಒಂದು ಸ್ವಲ್ಪ ಹಾಕ್ತೇವೆ ಇನ್ನು ಸ್ವಲ್ಪ ಇದನ್ನ ಮಾಡ್ಬೇಕಾಯ್ತು ನೋಡಿ ಇಲ್ಲ ಎಷ್ಟು ಗಟ್ಟಿಗೆ ಅನ್ನ ಹಾಕಿದ ಕರಗ್ತೈತೆ ತಗೋ ಕರ್ಗದ ಚಕ್ಲಿ ಬಿದ್ದಂಗೆ ಬಿದ್ದಾವ ಬೀಳ ಮ್ಯಾಗ ಒಂದು ಸ್ವಲ್ಪ ಹಾಕ್ಬೇಕ ಇದು ಸಾಕು ಇಷ್ಟ ಇಲ್ಲಿ ಗ್ರೇವಿ ಹಾಕಿದ್ರಿ ಮತ್ತೆ ಕೆಳಗೆ ಅರ್ಧ ಅನ್ನ ಹಾಕಿದೆ ಇದಕ್ಕೆ ಗ್ರೇವಿ ಮ್ಯಾಲರ್ದ ನಾನು ಹಾಕಿದೆ ನೀ ಏನು ಹೇಳಿದೆ ಮಮ್ಮಿ ಕೆಳಗರ್ದ ನಾನು ಹಾಕಿದೆ ಇಲ್ಲ ಕೆಳಗೆ ಅನ್ನ ಹಾಕಿದೆ ಅಂದೆ ಕೆಳಗೆ ಅರ್ಧ ನಾನು ಹಾಕಿದೆ ಅಂದಿ ನೀನು ಹೋಗ್ಲಿ ಬಿಡ ನಂದ ಕಿವಿ ಹಾಳಾಗ್ಯಾವ ನೀ ಯಾರು ಹೇಳುದು ನೋಡ್ಬಿಟ್ರೆ ಈಕಿಂಗಂತ ಕೆಳಗೊಂಡು ಹಾಕಿದ್ದೆ ಅಂತ ಜಲ್ದಿ
ಏನು ಜಗತ್ತಿಗೆ ಇರ್ತೀಯಾರಿಪ್ಪ ನೋಡಿ ಹೆಂಗೆ ಹೋದಾರತ್ತ. ಇಡಿ ಅರ್ಧ ಹಾಕ್ಬಿಡೋಣ ಮೇಲೆ. ಇವಾಗ ದಮ್ ಬಿಟ್ಟೇವ್ರಿ, ಬಿಡ್ಬೇಕ್ರಿ. ರಸ ಹಿಂಡಿದ ಒಂದು ಸ್ವಲ್ಪ ಹಾಂ ಹಿಂಡಿ ಸ್ವಲ್ಪ ಸಣ್ಣ ಉರ್ಲಿಂತ ಅದೇ ಈ ಥರ ಡೆಕೋರೇಟ್ ಮಾಡಿ ನಾವು ಹಾಂ ಡೆಕೋರೇಷನ್ ಡೆಕೋರೇಷನ್. ಈಗ ಮುಚ್ಚಿ ಒಂದೆರಡು ನಿಮಿಷ ಇಟ್ಬಿಡೋಣ. ಆತೇನು ಮಮ್ಮಿ? ಗ್ಯಾಸ್ ಬಂದ್ ಮಾಡಿದ್ರೆ ಹಿಂಗೆ ಹುಡುಗ ಬರ್ಬೇಕಮ್ಮ. ಹೋಗಿ ಬಂದ್ಮೇಲೆ ಒಂದೆರಡು ನಿಮಿಷ ಈ ಥರ ಮುಚ್ಚಿಟ್ಟು ಅದನ್ನ. ಹಾಂ ಅಂದ್ರೆ ಇನ್ನೊಂದು ಸ್ವಲ್ಪ ಆಳ್ತೈತೆ ಅನ್ನ ಅಳ್ಳಿಲ್ಲ ಅಂದ್ರು ಕೂಡ. ಹೌದಾ? ಹಿಂಗೆ ಇಟ್ಬಿಡ್ಬೇಕು. ಆಮೇಲೆ ಕಡೆ ಇದೆಲ್ಲ ಇದು ಹೋಗೈತಲ್ಲ ಹ್ಞೂ ಹೊಗೆ ಹೋಗೈತಲ್ಲ ಅವಾಗ ತೆಗಿಬೇಕು ಅದನ್ನ. ಮಸ್ತಾಗಿ ಹಳ್ಳಿ ತೊಗೊಂಡ್ಬಿಡ್ತೈತೆ ಅನ್ನ. ಚಲೋ ತೊಡಿ. ಆತು ನೋಡಿ. ಇನ್ನೊಂದು 2 ನಿಮಿಷ ತಡಿಯೋದಿಲ್ಲ. ಮಸ್ತಾಗೈತೆ ನೋಡಿ ಮಮ್ಮಿ. ಅದು ಹಸಿಪ್ ಹೆಂಗೆ ಮಾಡ್ತಾನೆ ಈಗ ಕೈಯಾಡಿಲ್ಲ ಅಂತಂದ್ರೆ ಸೈಡ್ ನಿಂತ ಹಾಕಿರಂಗಿಲ್ಲ ಮಾವನ. ಅವನ್ನೆಲ್ಲ ಇದು ಮಾಡಿಬಿಡ್ತಾನೆ. ಅದಕ್ಕೆ ಎಲ್ಲ ಕೈ ಇಟ್ಬಿಡು. ನಾನಾ ಮಿಕ್ಸ್ ಮಾಡಿಟ್ಬಿಟ್ರೆ ಚಲೋ ಆಕೈತಿ. ಮಸ್ತ್ ವಾಸನೆ ಬರತ್ತಲ್ಲ. ಮಸ್ತಾಗೈತಿ ನೋಡ್ರಿಪ್ಪ ನಮ್ಮ ಟೊಮೆಟೊ ಹಣ್ಣಿನ ಬಿರಿಯಾನಿ ಹೆಂಗಾತು. ಸ್ವಲ್ಪ ಟೊಮೆಟೊ ಹಣ್ಣು ಜಾಸ್ತಿ ಬೇಕಾಗತ್ತೆ ರೀ ಇದಕ್ಕೆ. ಅಷ್ಟು ಜಾಸ್ತಿ ಚಲೋ. ನೀವು ಏನು ಬೇಡಪ್ಪ ಹಾಕೊಳಂಗಿಲ್ಲ ಅಂತಂದ್ರೆ ಏನು ಹಾಕೊಳ್ಕೋಬೇಡ್ರಿ, ಹಂಗೆ ಇದು ಮಾಡಿರಿ ಚಲೋ ಆಕೈತ್ರಿ. ಒಂದು ಪ್ಲೇಟ್ ಒಳಗೆ ಸರ್ವ್. ಈಗ ನಮ್ಮ ಆಸಿಫಂದು ಫೇವ್ರೇಟ್ ಇವತ್ತು ಟೊಮೆಟೊ ಹಣ್ಣಿಂದ ಬಿರಿಯಾನಿ ಪ್ಲಸ್ ಎಗ್ ಬಿರಿಯಾನಿ ರೀ. ತತ್ತಿ ಹಾಕಿ ಮಾಡಿದೆ. ಮತ್ತು ಅದ್ರಾಗ ನಾನು ಹಂಗೆ ಮಾಡ್ಬೇಕಂತ ಮಾಡ್ದಕ್ಕೆ ನಾನು ಮತ್ತು ಏನು ಮಾಡಿದೆ, ತತ್ತಿ ಹಾಕಿ ಅಂತೇಳಿ ಅಂತಂದು ತತ್ತಿ ಹಾಕಿದ್ರೆ ಅಷ್ಟೇ. ಯಾಕಂತಂದು ಹಂಗೆ ಮಾಡಿದ್ರೂ ಟೇಸ್ಟ್ ಆಗ್ತಿತ್ತು ರೀ. ಅದು ಕೃಷಿ ಹೆಂಗಾಗೈತಿ? ಖಾರ ಉಪ್ಪೆಲ್ಲ ಕರೆಕ್ಟ್ ಆಗೈತೆ? ಆಸಿಪ್ ಹೆಂಗಾಗೈತಿ? ಚಲೋ ಆಗೈತೆ? ಅರಿಪ್ಪ ನೀನು ಹಾಕೊಳಕತ್ತೀಯ? ಊಟ ಮಾಡಿ. ಇಲ್ಲಿ ಟೈಮ್ ಅಲ್ಲಿ 7 ಗಂಟೆ ಆತ್ರಿ. ಅಮ್ಮ ಹೋದ್ರಿ ಅಂಗಡಿಗೆ. ತಾಜ್ನಗರದ ಬಂದು ಚಹಾ ಮಾಡಿದ್ವಿ, ಕಾಫಿ ಕುಡಿದ್ವಿ ಅಷ್ಟ್ರು. ಅವ್ರ ಅಂಗಡಿಗೆ ಹೋದ್ರು. ನಮಗೆ ಇವತ್ತು ಸಾರಿ ಅದು ಏನು ಹಾಕೋದಿದ್ದಿಲ್ಲ. ಸ್ವಲ್ಪ ಶಾರ್ಟ್ ಡೇ ಮಾಡವು ಇದ್ವು, ಅವನು ಮಾಡಿದ್ವಿ. ಇವ್ರದ್ದು ಜಗಳ ನೋಡ್ರಿ ಇಬ್ಬರದ್ದು ಅದೇ ನಮ್ಮ ಮರ್ಷಿ ಯಾರು ಕೂಡ ಸುಮ್ಮ ಕುಂದ್ರಲ್ರಿ ಈಕೆ. ಒಂದು ಹೊಡಿನ ಒಂದು 10 ಹೊಡ್ಕೊಂಬರ್ತಾಳ್ರಿ ಈಕೆ. ಏನು ನೋಡಕತ್ತೀರಪ್ಪ ನೀವು? ಬೆಂಗಳೂರಿಗೆ ಹೋಗಿ ನಿವೇತಾ ಮೇಡಮ್ ಅವರು ಮದ್ವೆಗೆ, ಅವ್ರ ಮದ್ವೆಗಲ್ಲ, ನಮ್ಮ ನಾಗೇಶ್ವರ ಮದ್ವೆಗೆ. ಒಂದು ವರ್ಷದ 1.5 ವರ್ಷದ ಹಿಂದೆ ಹೋಗ್ಬೇಕದ. 1 ವರ್ಷ ಆತ್ ನೋಡಿ, 1 ಇಯರ್ ಆತ. ಅದ ನೋಡು ಇಲ್ಲೇ ಅದಾವು ಸಿಗಾತಿಲ್ಲ ಇವ್ನ ಕೈಗೆ. ಬರ್ತಾವ ನೋಡಿ. ಈಗ ರಂಜಾನ್ ಗಿಮ್ಜಾನ್ ಎಲ್ಲ ಆಗಿದ ಮೇಲೆ ಐತಿ ಮತ್ತು ನಸರಿಂದ ಇದು ಓಪನಿಂಗ್ ಎಲ್ಲ ಹೋಗ್ಬೇಕು. ಹೋಗ್ಬೇಕದ. ಹೋಗಿದ ಮೇಲೆ ಬರತ್ತೆ ನೋಡೋದು ಆ ವಿಡಿಯೋ. ಇದೆಲ್ಲ ಅದ ನೋಡಿ ಅಷ್ಟು ಬೆಂಗಳೂರು ನೋಡಿ ವಿಡಿಯೋ. ನಮ್ಮ ನಾಗೇಶ್ವರಮ್ಮ ಕುಂತಾರ ನೋಡಲ್ಲಿ ಎಲ್ಲ ಇವ ಅಲ್ಲಿ ವಿಡಿಯೋ. ಬೆಂಗಳೂರಿನ ಮೇಲೆ ಅಷ್ಟು 2 ದಿನ ಇತ್ತು, 8 ದಿನ ವಿಡಿಯೋ ಆಗಿದ್ದು ನಾವು. ಅಲ್ಲಿಂತ ಐತ್ ನೋಡು ತಯಾರಿ ಪೂರ ಹೋಗಂಗಿಲ್ಲ. ಅದು ಬರ್ತೈತೆ ಅದು. ಅಯ್ಯೋ ನೀವು ಕೇಳ್ಬೇಕಿಲ್ಲ, ನಾನು ಇದು ಮಾಡ್ತಿದ್ದೆ. ಇಲ್ಲಿ ಚಹಾ ತೊಗೊಂಬಂದಿರಿ ನಾನು ಅಮ್ಮನ ಕಡೆ. ಕುಡ್ರಿ ಮತ್ತೆ ಚಹಾ ತಾಣ ಹಾಕೈತ್ರಿ ಅದ. ನಮ್ಮ ಬಾಬಾ ಬಂದ್ರಿ, ಮುನ್ನ ಬಂದ್ರು. ನಮ್ಮ ಬಾಬನ ಚಹಾ ಕುಡಿಯಾಕತ್ರಿ. ಗಿರಾಕಿಲ್ರಿ? ಹೌದನ್ರಿ. ಶಿವಾಯ ನಮ್ಮ ಅನ್ನೋದನ್. ಹೌದು ಬಿಡ್ರಿ. ಹೌದು ಸಂತೋಷನ ಐತಿ. ಅವ್ರು ಕೊಡ್ದಂಗಿದ್ರು ಸಂತೋಷನ ಇರ್ಬೇಕು. ಬಂದೇರಿ ನಾನು. ಅಮ್ಮ ಚಹಾ ಕೊಟ್ಟು ಒಂದು ಸ್ವಲ್ಪ ತರಕಾರಿ ತೊಗೊಂಬಂದಿರಿ. ಏನು ಸ್ವಲ್ಪ ಹಚ್ಚಿರ್ತಾರ ತಡಿ ಅಂತಂದು ಮೆಂತ್ಯನು ಮತ್ತು ಮೂಲಂಗಿ ತೊಗೊಂಬಂದಿರಿ. ಬೆಳ್ಳುಳ್ಳಿ ಖಾಲಿಯಾಗಿದ್ರಿ. ಬೆಳ್ಳುಳ್ಳಿ ಪೇಸ್ಟ್ ಅರ್ದಿಟ್ಟಿರಿ. ಎಲ್ಲಾನು ಹಚ್ಚಿಸಿಟ್ಟೈತಲ್ಲ ಅದು ಕೂಡಿಸಿ ಇದ್ದಿದ್ದಿಲ್ಲ. ಮತ್ತು ಅದು ತೊಗೊಂಬಂದಿನಿ. ರೊಟ್ಟಿ ಮಾಡಾಕತ್ತೀರಿ ನಾನು. ನಮ್ಮ ಅರ್ಶಿ ಏನು ಮಾಡಾಕತ್ತೀವ? ಮ್ಯಾಗಿ ಮಾಡ್ಕೊಳಕತ್ತೀರಿ? ಮ್ಯಾಗಿ ಮಾಡ್ಕೊಳಕತ್ತ ಅಂತ ನೋಡ್ರಿ. ನಾ ಅಲ್ಲಿ ಜಿಗಿಟ್ ಹಾಕೀನಿ ರೀ. ಇದು ನೀರು ಕುದಿಯಾಕಿತ್ತೀನಿ ರೀ. ನೀರು ಕುಯ್ತಂದ್ರೆ ಹಿಟ್ಟು ನಾದ್ಕೊಳ್ರಿ ಈಗ. ಮತ್ತು ಫ್ರೆಂಡ್ಸ ನಮ್ದು ಎಲ್ಲರದು ಊಟ ಆತ್ರಿ. ನಿಮ್ದು ಎಲ್ಲರದು ಊಟ ಆಯಿತು ಅಂತ ಅನ್ಕೊತೀನಿ ರೀ. ಮತ್ತು ಎಲ್ಲರಿಗೂ ಗುಡ್ ನೈಟ್ ರೀ.
ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬಿಡ್ರಿ. ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.